ಮಾನ್ಯ ಅಧ್ಯಕ್ಷರೇ, ಈ ದಿನ ಲೋಕಸಭೆಯಲ್ಲಿ ಕ್ಷೇತ್ರ ಮರುವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿಯ ಒಂದು ಸಂವಿಧಾನ 131ರ ಒಂದು ತಿದ್ದುಪಡಿ ಮತ್ತು ಮಹಿಳಾ ಮೀಸಲಾತಿಯ ಸಂವಿಧಾನ ತಿದ್ದುಪಡಿ 106ರ 2023ರ ಈ ಒಂದು ಬಿಲ್ಲಿನ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾನ್ಯ ಅಧ್ಯಕ್ಷರೇ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಣ್ಣುಡಿ ಇವತ್ತು ನೆನಪಾಗುತ್ತೆ. ಇತಿಹಾಸ ಮರೆತರವರು ಯಾರು ಇತಿಹಾಸ ಸೃಷ್ಟಿಸಲಾರರು ಅಂತೇಳಿ ಇವತ್ತು BJPಯವರು ಈ ಬಿಲ್ಲುಗಳನ್ನು ತರೋದ್ರ ಮೂಲಕ 3 ಬಿಲ್ಲುಗಳನ್ನ ಇವತ್ತು ಸಂಸತ್ತಿನಲ್ಲಿ ಮಂಡನೆ ಮಾಡೋದ್ರ ಮೂಲಕ ಇತಿಹಾಸವನ್ನು ಮರೆತು ಇತಿಹಾಸವನ್ನು ಸೃಷ್ಟಿಸಲು ಮಾಡಲು ಹೊರಟಿದ್ದಾರೆ ಅಂತೇಳಿ ನಾನು ಭಾವಿಸ್ಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಇತಿಹಾಸವನ್ನು ತಿಳ್ಕೋಬೇಕಾಗಿದೆ. ಈ ಒಂದು ಸಂವಿಧಾನದಲ್ಲಿ ಈ ಹಿಂದೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ 1947ರ ನಂತರ ಸ್ವಾತಂತ್ರ್ಯ ಬಂದ ಮೇಲೆ 1950ರಲ್ಲಿ ನಾವು ಸಂವಿಧಾನವನ್ನು ರಚನೆ ಮಾಡಿದ್ದೀವಿ. ಆ ಸಂವಿಧಾನವನ್ನು ಸ್ವಾತಂತ್ರ್ಯ ಪಡೆಯಲು ಮತ್ತು ಸಂವಿಧಾನವನ್ನು ರಚನೆ ಮಾಡುವಾಗ ನಮ್ಮ ಭಾರತ ದೇಶದ ಒಂದು ಭವಿಷ್ಯ ಯಾವ ಥರ ಇರಬೇಕು, ಒಂದು ಪ್ರಜಾಪ್ರಭುತ್ವದ ಒಂದು ಬೆಳವಣಿಗೆ ಯಾವ ಥರ ಇರಬೇಕು ಅಂತಂತೇಳಿ ಅಂದಿನ ಹಿರಿಯರು ಎಲ್ಲರೂ ನಮಗೆ ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ. ಇವತ್ತು BJP ಸರ್ಕಾರ ಇದನ್ನೆಲ್ಲದನ್ನು ಕೂಡ ಮರ್ತಿದೆ ಅಂತ ಕಾಣಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ನೋಡ್ತಾ ಇರ್ಬೋದು, ಯಾವತ್ತಿಗೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ದಿವಂಗತ ಇಂದಿರಾ ಗಾಂಧಿಯವರು, ಅಂದಿನ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಇಂದಿರಾ ಗಾಂಧಿಯವ್ರನ್ನ ಹಿಡಿದು ಜೊತೆಗೆ PV ನರಸಿಂಹರಾವ್ ಇರ್ಬೋದು, ಜೊತೆಗೆ ರಾಜೀವ್ ಗಾಂಧಿಯವ್ರ ಮಠ, ನಾವು ಯಾವಾಗಲೂ ಕೂಡ ಮಹಿಳಾ ಮೀಸಲಾತಿಯ ಪರವಾಗಿ, ನಾವು ದೇಶದ ಭವಿಷ್ಯದ ಪರವಾಗಿ ನಾವು ಬೆಂಬಲಿಸ್ಕೊಂಡ ಬಂದಿದ್ದೀವಿ. ಬಹುಮುಖ್ಯವಾಗಿ ರಾಜೀವ್ ಗಾಂಧಿಯವರು ಇರುವಾಗ ಲೋಕಲ್ ಬಾಡಿನಲ್ಲಿ ನಮಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು BJP ಸರ್ಕಾರ ಇವತ್ತು ನೆನೆಸ್ಕೋಬೇಕಾಗಿದೆ. ಅದನ್ನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಹೇಳಬೇಕಾದ್ರೆ, ಅಮಿತ್ ಶಾ ಅವರು ಹೇಳಬೇಕಾದ್ರೆ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಏನು ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಯಾರ್ದೇನು ಕೊಡುಗೆ ಇದೆ, ಏನು ಎಂದು ಹೆಜ್ಜೆ ಗುರುತುಗಳಿದ್ದಾವೆ, ಅದನ್ನು ನೆನೆಸ್ಕೋಬೇಕಾಗಿದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಆ ಪರಿಪಾಠವನ್ನು ಕೂಡ ನಾವು ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗಿದೆ. ಆದರೆ ಇವತ್ತು ಈ ಒಂದು ಬಿಲ್ಲು ನೋಡಿದಾಗ ಒಂದು ನ್ಯಾಷನಲ್ ಹೈವೇನಲ್ಲಿ ಒಂದು ಸ್ಲೋಗನನ್ನು ಹಾಕಿರ್ತಾರೆ, ಇವತ್ತು ಹೈ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತೇಳಿ. ಇವತ್ತು BJP ಸರ್ಕಾರ ಇವತ್ತು ಈ ಒಂದು ತಾರಾತುರಿನಲ್ಲಿ, ಅಂದರೆ ಇವತ್ತು ಚುನಾವಣೆಗಳು ನಡೀತಕ್ಕಂಥ ಒಂದು ಸಮಯದಲ್ಲಿ ಇವತ್ತು ಈ ಬಿಲ್ಲನ್ನು ತಂದು ಇವತ್ತು ಹೈ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಂದು ಕಗ್ಗೊಲೆ ಆಗ್ತಾ ಇದೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಕಿವಿ ಮಾತು ಹೇಳೋದು ಇಷ್ಟೇ. ಮಾನ್ಯ ಅಧ್ಯಕ್ಷರೇ, ಸೇಫ್ಟಿ ಫಸ್ಟ್, ದೆನ್ ಸ್ಪೀಡ್ ನೆಕ್ಸ್ಟ್. ಫಸ್ಟ್ ಸೇಫ್ಟಿ ಇರಲಿ, ಅಂದರೆ ಸಂವಿಧಾನ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಸೇಫ್ಟಿ ಆಗಿರಲಿ, ದೆನ್ ಸ್ಪೀಡ್ ಇದ್ನಪ್ಪ ಅಂದರೆ ಖಂಡಿತ ನಾವು ಅನ್ಕೊಂಡಂಥ ಒಂದು ಡೆಸ್ಟಿನಿ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲದನ್ನು ಕೂಡ ನಾವು ನೆನೆಸ್ಕೋಬೇಕಾಗಿದೆ. ಇವತ್ತು ಈ ಹಿಂದೆ ಕೂಡ 2000 UPA ಗೌರ್ಮೆಂಟಲ್ಲಿ ನಮಗೆ ಮೀಸಲಾತಿ ತಂದಾಗ ಮಾನ್ಯ ಅಧ್ಯಕ್ಷರೇ, ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ UPA ಗೌರ್ಮೆಂಟಲ್ಲಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ MP ಆಗಿ ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಅದು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಅವತ್ತು BJP ಸರ್ಕಾರ SC/ST ಮೀಸಲಾತಿಗೆ ಅವತ್ತು ಅಗೇನೆಸ್ಟ್ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಅವತ್ತು ಅಗೇನೆಸ್ಟ್ ಮಾಡಿ ರಾಮಾಜೋಯಿಸನ್ನವರು ಸುಪ್ರೀಂ ಕೋರ್ಟಲ್ಲಿ ವಕಾಲತ್ ಆಗ್ತಾರೆ. ಮಾನ್ಯ ಅಧ್ಯಕ್ಷರೇ, ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ಇದನ್ನೆಲ್ಲ ಕೂಡ ನೆನೆಸ್ಕೋಬೇಕಾಗಿದೆ. ಇವತ್ತು ಅನೇಕ ಕಾರ್ಯಕ್ರಮಗಳು 2004ರಿಂದ
14 ಮಟ್ಟ ಅನೇಕ ಕಾರ್ಯಕ್ರಮಗಳು ಮಾನ್ಯ ಅಧ್ಯಕ್ಷರೇ, ಹೆಜ್ಜೆ ಗುರುತುಗಳು ಮಾನ್ಯ ಅಧ್ಯಕ್ಷ, ಹೆಜ್ಜೆ ಗುರುತುಗಳು ಇವತ್ತು ನಮ್ಮ ಮನಮೋಹನ್ ಸಿಂಗ್ ಅವರು ಇದ್ದಾಗ ಕೊಟ್ಟಿರ್ತಕ್ಕಂಥದ್ದು ಇವತ್ತು ದೇಶವ್ಯಾಪಿ ಇವತ್ತು ನೆನೆಸ್ತಾ ಇದ್ದಾರೆ. 2014ರಲ್ಲಿ ಬಂದಂತ ಮೋದಿಜಿಯವರು ಬಿಜೆಪಿ ಸರ್ಕಾರ ಏನೇನು ಅಶ್ಯೂರೆನ್ಸ್ಗಳು ಕೊಟ್ಟಿದ್ರು, ಈ ದೇಶಕ್ಕೆ ಏನೇನು ಕೊಟ್ಟಿದ್ರು ಎಲ್ಲ ಫೇಲ್ ಆಗಿದೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಡಿಮಾನಿಟೈಸೇಷನ್ ಇರ್ಬೋದು, ನೋಟು ಅಮಾನ್ಯೀಕರಣ ಮಾಡಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಇವತ್ತು ಅದು ಫೇಲ್ ಆಗಿದೆ. ಇವತ್ತು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಫೇಲ್ ಆಗಿದೆ. ಇವತ್ತು ಅಚ್ಚೇದಿನಿಂದ ಅಲ್ಲೇ ಕಾಣ್ತಾ ಇಲ್ಲ. ಇವತ್ತಿನ ಕೂಡ ಕಂಪ್ಲೀಟ್ ಆಗಿ ಇವತ್ತು ಅದನ್ನೆಲ್ಲ ಮರೆ ಮಾಚಲಿಕ್ಕೆ ಇವತ್ತು ಈ ಬಿಲ್ ಈ ತರಾತುರಿಯಲ್ಲಿ ತಂದಿರತಕ್ಕಂಥದ್ದು. ಇದು ಕೂಡ ಮುಂದಿನ ದಿನದಲ್ಲಿ ಇದು ಏನಾದ್ರು ಅನ್ಸೈಂಟಿಫಿಕ್ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, 2 ಮಿನಿಟ್ಸ್ ಮಾನ್ಯ ಅಧ್ಯಕ್ಷರೇ, ನಾನು ಲಾಸ್ಟ್ ಮಾನ್ಯ ಅಧ್ಯಕ್ಷರೇ, ಅಪೀಲ್ ಮಾನ್ಯ ಅಧ್ಯಕ್ಷನೇ, ಇದು ಅನ್ಸೈಂಟಿಫಿಕ್ ಆಗಿರೋದ್ರಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಮಹಿಳಾ ಮೀಸಲಾತಿ ಪರವಾಗಿದೆ. ಇವತ್ತು ಡಿಲಿಮಿಟೇಷನ್ ಅನ್ಸೈಂಟಿಫಿಕ್ ಇರೋದ್ರಿಂದ ಇವತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇದನ್ನ ಸರ್ವ ಅಲ್ಲ ಮಾನ್ಯ ಅಧ್ಯಕ್ಷರೇ, ಲಾಸ್ಟ್ ಕನ್ಕ್ಲೂಡಿಂಗ್ ಸರ್, you call all party meeting and conduct a scientific delimitation and conclude. Thank you very much for giving the opportunity. अध्यक्ष जी, आपने मुझे इस संविधान संशोधन ಮಾನ್ಯ ಅಧ್ಯಕ್ಷರೇ, ಈ ದಿನ ಲೋಕಸಭೆಯಲ್ಲಿ ಕ್ಷೇತ್ರ ಮರುವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿಯ ಒಂದು ಸಂವಿಧಾನ 131ರ ಒಂದು ತಿದ್ದುಪಡಿ ಮತ್ತು ಮಹಿಳಾ ಮೀಸಲಾತಿಯ ಸಂವಿಧಾನ ತಿದ್ದುಪಡಿ 106ರ 2023ರ ಈ ಒಂದು ಬಿಲ್ಲಿನ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾನ್ಯ ಅಧ್ಯಕ್ಷರೇ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಣ್ಣುಡಿ ಇವತ್ತು ನೆನಪಾಗುತ್ತೆ. ಇತಿಹಾಸ ಮರೆತರವರು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಇವತ್ತು BJPಯವರು ಈ ಬಿಲ್ಲುಗಳನ್ನು ತರೋದ್ರ ಮೂಲಕ 3 ಬಿಲ್ಲುಗಳನ್ನ ಇವತ್ತು ಸಂಸತ್ತಿನಲ್ಲಿ ಮಂಡನೆ ಮಾಡೋದ್ರ ಮೂಲಕ ಇತಿಹಾಸವನ್ನು ಮರೆತು ಇತಿಹಾಸವನ್ನು ಸೃಷ್ಟಿಸಲು ಮಾಡಲು ಹೊರಟಿದ್ದಾರೆ ಅಂತೇಳಿ ನಾನು ಭಾವಿಸ್ಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಇತಿಹಾಸವನ್ನು ತಿಳ್ಕೋಬೇಕಾಗಿದೆ. ಈ ಒಂದು ಸಂವಿಧಾನದಲ್ಲಿ ಈ ಹಿಂದೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ 1947ರ ನಂತರ ಸ್ವಾತಂತ್ರ್ಯ ಬಂದ ಮೇಲೆ 1950ರಲ್ಲಿ ನಾವು ಸಂವಿಧಾನವನ್ನು ರಚನೆ ಮಾಡಿದ್ದೀವಿ. ಆ ಸಂವಿಧಾನವನ್ನು ಸ್ವಾತಂತ್ರ್ಯ ಪಡೆಯಲು ಮತ್ತು ಸಂವಿಧಾನವನ್ನು ರಚನೆ ಮಾಡುವಾಗ ನಮ್ಮ ಭಾರತ ದೇಶದ ಒಂದು ಭವಿಷ್ಯ ಯಾವ ಥರ ಇರಬೇಕು, ಒಂದು ಪ್ರಜಾಪ್ರಭುತ್ವದ ಒಂದು ಬೆಳವಣಿಗೆ ಯಾವ ಥರ ಇರಬೇಕು ಅಂತಂತೇಳಿ ಅಂದಿನ ಹಿರಿಯರು ಎಲ್ಲರೂ ನಮಗೆ ಆದಿಯನ್ನು ಹಾಕ್ಕೊಟ್ಟಿದ್ದಾರೆ. ಇವತ್ತು BJP ಸರ್ಕಾರ ಇದನ್ನೆಲ್ಲದನ್ನು ಕೂಡ ಮರ್ತಿದೆ ಅಂತ ಕಾಣಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ನೋಡ್ತಾ ಇರ್ಬೋದು, ಯಾವತ್ತಿಗೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ದಿವಂಗತ ಇಂದಿರಾ ಗಾಂಧಿಯವರು, ಅಂದಿನ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಇಂದಿರಾ ಗಾಂಧಿಯವ್ರನ್ನ ಹಿಡಿದು ಜೊತೆಗೆ PV ನರಸಿಂಹರಾವ್ ಅವರು ಇರ್ಬೋದು, ಜೊತೆಗೆ ರಾಜೀವ್ ಗಾಂಧಿಯವ್ರ ಮಠ, ನಾವು ಯಾವಾಗಲೂ ಕೂಡ ಮಹಿಳಾ ಮೀಸಲಾತಿಯ ಪರವಾಗಿ, ನಾವು ದೇಶದ ಭವಿಷ್ಯದ ಪರವಾಗಿ ನಾವು ಬೆಂಬಲಿಸ್ಕೊಂಡ ಬಂದಿದ್ದೀವಿ. ಬಹುಮುಖ್ಯವಾಗಿ ರಾಜೀವ್ ಗಾಂಧಿಯವರು ಇರುವಾಗ ಲೋಕಲ್ ಬಾಡಿನಲ್ಲಿ ನಮಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು BJP ಸರ್ಕಾರ ಇವತ್ತು ನೆನೆಸ್ಕೋಬೇಕಾಗಿದೆ. ಅದನ್ನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಹೇಳಬೇಕಾದ್ರೆ, ಅಮಿತ್ ಶಾ ಅವರು ಹೇಳಬೇಕಾದ್ರೆ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಏನು ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಯಾರ್ದೇನು ಕೊಡುಗೆ ಇದೆ, ಏನು ಎಂದು ಹೆಜ್ಜೆ ಗುರುತುಗಳಿದ್ದಾವೆ, ಅದನ್ನು ನೆನೆಸ್ಕೋಬೇಕಾಗಿದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಆ ಪರಿಪಾಠವನ್ನು ಕೂಡ ನಾವು ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗಿದೆ. ಆದರೆ ಇವತ್ತು ಈ ಒಂದು ಬಿಲ್ಲು ನೋಡಿದಾಗ ಒಂದು ನ್ಯಾಷನಲ್ ಹೈವೇನಲ್ಲಿ ಒಂದು ಸ್ಲೋಗನನ್ನು ಹಾಕಿರ್ತಾರೆ. ಇವತ್ತು ಹೈ ಸ್ಪೀಡ್ ಥ್ರಿಲ್ಸ್ ಬಟ್
ಹೈ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತೇಳಿ ಇವತ್ತು BJP ಸರ್ಕಾರ ಇವತ್ತು ಈ ಒಂದು ತಾರಾತುರಿನಲ್ಲಿ ಅಂದರೆ ಇವತ್ತು ಚುನಾವಣೆಗಳು ನಡೀತಕ್ಕಂಥ ಒಂದು ಸಮಯದಲ್ಲಿ ಇವತ್ತು ಈ ಬಿಲ್ಲನ್ನು ತಂದು ಇವತ್ತು ಹೈ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಂದು ಕಗ್ಗೊಲೆ ಆಗ್ತಾ ಇದೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ನಾನು ಕಿವಿ ಮಾತು ಹೇಳೋದು ಇಷ್ಟೇ ಮಾನ್ಯ ಅಧ್ಯಕ್ಷರೇ, ಸೇಫ್ಟಿ ಫಸ್ಟ್ ದೆನ್ ಸ್ಪೀಡ್ ನೆಕ್ಸ್ಟ್. ಫಸ್ಟ್ ಸೇಫ್ಟಿ ಇರಲಿ ಅಂದರೆ ಸಂವಿಧಾನ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಸೇಫ್ಟಿ ಆಗಿರಲಿ, ದೆನ್ ಸ್ಪೀಡ್ ಇದ್ನಪ್ಪ ಅಂದರೆ ಖಂಡಿತ ನಾವು ಅನ್ಕೊಂಡಂಥ ಒಂದು ಡೆಸ್ಟಿನಿ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲದನ್ನು ಕೂಡ ನಾವು ನೆನೆಸ್ಕೋಬೇಕಾಗಿದೆ. ಇವತ್ತು ಈ ಹಿಂದೆ ಕೂಡ 2000 UPA ಗೌರ್ಮೆಂಟಲ್ಲಿ ನಮಗೆ ಮೀಸಲಾತಿ ತಂದಾಗ ಮಾನ್ಯ ಅಧ್ಯಕ್ಷರೇ, ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ UPA ಗೌರ್ಮೆಂಟಲ್ಲಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ MP ಆಗಿ ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ ಮಾನ್ಯ ಅಧ್ಯಕ್ಷರೇ. ಅದು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಅವತ್ತು BJP ಸರ್ಕಾರ SC ST ಮೀಸಲಾತಿಗೆ ಅವತ್ತು ಅಗೇನೆಸ್ಟ್ ಮಾಡಿದ್ರು ಮಾನ್ಯ ಅಧ್ಯಕ್ಷರೇ. ಅವತ್ತು ಅಗೇನೆಸ್ಟ್ ಮಾಡಿ ರಾಮಾಜೋಯಿಸನ್ನವರು ಸುಪ್ರೀಂ ಕೋರ್ಟಲ್ಲಿ ವಕಾಲತ್ ಆಗ್ತಾರೆ ಮಾನ್ಯ ಅಧ್ಯಕ್ಷರೇ. ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಇವತ್ತು ನಾವು ಇದನ್ನೆಲ್ಲ ಕೂಡ ನೆನೆಸ್ಕೋಬೇಕಾಗಿದೆ. ಇವತ್ತು ಅನೇಕ ಕಾರ್ಯಕ್ರಮಗಳು 2004ರಿಂದ 2014 ಮಟ್ಟ ಅನೇಕ ಕಾರ್ಯಕ್ರಮಗಳು ಮಾನ್ಯ ಅಧ್ಯಕ್ಷರೇ, ಹೆಜ್ಜೆ ಗುರುತುಗಳು ಮಾನ್ಯ ಅಧ್ಯಕ್ಷ, ಹೆಜ್ಜೆ ಗುರುತುಗಳು ಇವತ್ತು ನಮ್ಮ ಮನಮೋಹನ್ ಸಿಂಗ್ ಅವರು ಇದ್ದಾಗ ಕೊಟ್ಟಿರ್ತಕ್ಕಂಥದ್ದು ಇವತ್ತು ದೇಶವ್ಯಾಪಿ ಇವತ್ತು ನೆನೆಸ್ತಾ ಇದ್ದಾರೆ. 2014ರಲ್ಲಿ ಬಂದಂತ ಮೋದಿಜಿಯವರು BJP ಸರ್ಕಾರ ಏನೇನು ಅಶ್ಯೂರೆನ್ಸ್ಗಳು ಕೊಟ್ಟಿದ್ರು, ಈ ದೇಶಕ್ಕೆ ಏನೇನು ಕೊಟ್ಟಿದ್ರು ಎಲ್ಲ ಫೇಲ್ ಆಗಿದೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಡಿಮಾನಿಟೈಸೇಷನ್ ಇರ್ಬೋದು, ನೋಟು ಅಮಾನ್ಯೀಕರಣ ಮಾಡಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಇವತ್ತು ಅದು ಫೇಲ್ ಆಗಿದೆ. ಇವತ್ತು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಫೇಲ್ ಆಗಿದೆ. ಇವತ್ತು ಅಚ್ಚೇದಿನಿಂದ ಅಲ್ಲೇಜಿನ್ ಕಾಣ್ತಾ ಇಲ್ಲ. ಇವತ್ತಿನ ಕೂಡ ಕಂಪ್ಲೀಟ್ ಆಗಿ ಇವತ್ತು ಅದನ್ನೆಲ್ಲ ಮರೆ ಮಾಚಲಿಕ್ಕೆ ಇವತ್ತು ಈ ಬಿಲ್ ಈ ತರಾತುರಿಯಲ್ಲಿ ತಂದಿರತಕ್ಕಂಥದ್ದು ಇದು ಕೂಡ ಮುಂದಿನ ದಿನದಲ್ಲಿ ಇದು ಏನಾದ್ರು ಅನ್ಸೈಂಟಿಫಿಕ್ ಆಗ್ತಾ ಇದೆ. ಮನೆ ಅಧ್ಯಕ್ಷರೇ 2 ಮಿನಿಟ್ಸ್ ಅಧ್ಯಕ್ಷರೇ, ನಾನು ಲಾಸ್ಟ್ ಮನೆ ಅಧ್ಯಕ್ಷರೇ ಅಪೀಲ್ ಮಾನ್ಯ ಅಧ್ಯಕ್ಷನೇ, ಇದು ಅನ್ಸೈಂಟಿಫಿಕ್ ಆಗಿರೋದ್ರಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಮಹಿಳಾ ಮೀಸಲಾತಿ ಪರವಾಗಿದೆ. ಇವತ್ತು ಡಿಲಿಮಿಟೇಷನ್ ಅನ್ಸೈಂಟಿಫಿಕ್ ಇರೋದ್ರಿಂದ ಇವತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇದನ್ನ ಅಲ್ಲ ಮಾನ್ಯ ಅಧ್ಯಕ್ಷರೇ, Sir, you call all party meeting and conduct a scientific delimitation and conclude. Thank you very much for giving the opportunity. अध्यक्ष जी, आपने मुझे इस संविधान संशोधन ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.